ಹೆಲೋ ಫ್ರೆಂಡ್ಸ್, ಹೌ ಆರ್ ಯು? ಇವತ್ತು ನಾವು ನೋಡ್ತೀವಿ ಮೊನಾಲಿಸಿ ಪೇಂಟಿಂಗ್ ಇಷ್ಟು ಕಾಸ್ಟ್ಲಿ ಯಾಕೈತಂತ. 21 ಆಗಸ್ಟ್ 1991 ಫ್ರಾನ್ಸಿಂದ ಕ್ಯಾಪಿಟಲ್ ಪ್ಯಾರಿಸ್ ಒಳಗೆ ಒಂದು ಮ್ಯೂಸಿಯಮ್ ಇರ್ತೈತಿ. ಆ ಮ್ಯೂಸಿಯಮ್ದಾಗ 3 ಮಂದಿ ಬರ್ತಾರೆ. ಅವ್ರು 3 ಮಂದಿ ಮ್ಯೂಸಿಯಮ್ದಾಗ ಏನೋ ಒಂದು ಆಬ್ಜೆಕ್ಟ್ ಕಳು ಮಾಡಿ ಏನಂತ ಅವ್ರಿಗೆ ಗೊತ್ತೇ ಇರಲ್ಲ. ಬಟ್ ಅವ್ರು ಆಮೇಲೆ ಒಂದು ಅಲ್ಲೇ ಟ್ರೈನ್ ಇರ್ತೈತಿ. ಆ ಟ್ರೈನ್ ಹಿಡಿದು ಅವ್ರು ಹೋಗಕ್ಕೆ ಟ್ರೈ ಮಾಡ್ತಾರೆ. ಆ ಟ್ರೈನ್ ಒಳಗೆ ಹತ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರು ಪೇಂಟಿಂಗ್ ತೊಗೊಂಡಾರ, ಅದು ಮೊನಾಲಿಸಾ ಅದು. ದ್ಯಾಟ್ ಈಸ್ ಇವತ್ತಿನ ವ್ಯಾಲ್ಯೂ ಅದಕ್ಕೆ $1 ಬಿಲಿಯನ್ ಐತಿ. ಈ ಪೇಂಟಿಂಗ್ ಇಷ್ಟು ಯಾಕೆ ಕಾಸ್ಟ್ಲಿ ಐತಂತ ನೋಡೋಣ ತಿಳ್ಕೊಳ್ಳೋಣ ಎಲ್ಲರೂ ಸೇರಿ ಏನಂತ. ಹಂಗಂದ್ರೆ ಬರ್ರಿ ಚಾಲು ಮಾಡೋಣ. ಆ ಪೇಂಟಿಂಗ್ 1503 ಒಳಗೆ ಇಟಾಲಿಯನ್ ಸೈಂಟಿಸ್ಟ್ ಲಿಯೋನಾರ್ಡೋ ದ ವಿಂಚಿದಿಂತ್ರ ಪೇಂಟ್ ಆಗಿದ್ದೈತಿ. ಅವ ಒಂದ್ರದಾಗ ಶಾಣೆ ಇದ್ದಿದ್ದಿಲ್ಲ. ಅವ ಸೈಂಟಿಸ್ಟ್, ಆರ್ಕಿಟೆಕ್ಟರ್, ಸ್ಟ್ರಕ್ಚರರ್, ಸ್ಕಲ್ಪ್ಚರ್, ಬೊಟಾನಿ, ಝೂಲಾಜಿ ಎಲ್ಲ ಸಬ್ಜೆಕ್ಟ್ಸ್ದಾಗೂ ಶಾಣೆ ಇದ್ದವ. ಅವ ಈ ಪೇಂಟಿಂಗ್ ಮಾಡಿದ್ದೆ. ಅವ ಬರೀ ಪೇಂಟರ್ ಅಲ್ಲ, ಅವ ಭಾಳ ಶಾಣೆ ಇದ್ದ. ಬಟ್ ಒಂದು ಕ್ವಶನ್ ಬರ್ತೈತಿ, ಈ ಪೇಂಟಿಂಗ್ದಾಗ ಇರೋದು ಹುಡುಗಿ ಯಾರಂತ. ಬರ್ರಿ ಅದು ನೋಡೋಣ ಯಾರಂತ. ಜಾರ್ಜ್ ವಸಾಯಿ ಅಂತ ಅವನ ಹೆಸರು. ಅವನು ಇಟಾಲಿಯನ್. ಅವ ಆ ಬುಕ್ ಬರಿತಾನೆ, ಲಿಯೋನಾರ್ಡೋ ದ ವಿಂಚಿದ. 1505 ಒಳಗೆ ಬರಿತಾನ, 1550 ಒಳಗೆ ಬರಿತಾನ ಬುಕ್. ಅವ ಆ ಬುಕ್ದಾಗ ಏನಂತಾನಂದ್ರೆ, ಆ ಹುಡುಗಿ ಅದ್ರದಾಗ ಇರ್ತಾಳಲ್ಲ, ಆಕಿನ ಹೆಸರು ಲೀಸಾ ಗ್ರೇನಾಂದಿನಿ ಅಂತ ಆಕಿದ ಹೆಸರು. ಅವ ಹಂಗೆ ಬರೆದಿರ್ತಾನೆ ಆ ಬುಕ್ದಾಗ. ಆಕಿ ಒಬ್ಬ ಫ್ಲೋರೆಂಟಿನಾ ಕ್ಲಾತ್ ಮರ್ಚೆಂಟ್. ಅವನ ಹೆಸರು ಏನಂದ್ರೆ ಫ್ರಾನ್ಸಿಸ್ಕೋ ಡೆಲ್ ಗಿಯಾಕೊಂಡೋ. ಅವನ ಹಸ್ಬೆಂಡ್ ಆಗಿರ್ತಾನೆ. ಆಕಿ ಅವನ ವೈಫ್ ಆಗಿರ್ತಾಳೆ. ಆಕಿ 15 ಜೂನ್ 1479 ಫ್ಲೋರೆನ್ಸ್ ಒಳಗೆ ಬರ್ತ್ ಆಗ್ತೈತೆ ಆಕಿದ. ನೀವೇನಾದರೂ ಆ ಮ್ಯೂಸಿಯಮಿಗೆ ಹೋದೆ ಅಂದ್ರೆ ಅಲ್ಲೇ ಬರೆದಿರ್ತೈತಿ ಆಕಿದ ಹೆಸರು ಫ್ರೆಂಚ್ದಾಗ, ದೇ ಲಾ ಜೊಕೊಂಡಾ ಅಂತ ಬರೆದಿರ್ತೈತಿ. ಇದೆಲ್ಲ ಬರ್ದಾನಂದ್ರು ಅವ್ನ ಮೇಲೆ ಯಾರು ವಿಶ್ವಾಸ ಮಾಡತ್ತಿದ್ದಿಲ್ಲ. ಅಪೋಸಿಟ್ ಭಾಳ ತೇರಿ ಬಂದವು. ಒಬ್ಬೊಬ್ರು ಏನಂತಾರಂದ್ರೆ, ಅವನ ಲಿಯೋನಾರ್ಡೋ ದ ವಿಂಚಿ ಹುಡುಗಿಯಾಗಿದ್ರೆ ಹೆಂಗೆ ಕಾಣ್ತಿದ್ದ ಅಂತ ಅವನ ಪೇಂಟ್ ಮಾಡ್ಯಾನಂತ ಹಂಗೆ ಹೇಳ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಲಿಯೋನಾರ್ಡೋ ದ ವಿಂಚಿದ ಅವ್ರ ಮದರ್ ಇರ್ಬೋದಂತ ಹಂಗೆ ಹೇಳ್ತಾರೆ. ಒಬ್ಬೊಬ್ರು ಬೇರೆ ಒಬ್ಬೊಬ್ರು ಅಂತಾರೆ ಆಕಿ ರಾಣಿ ಇರ್ತಾಳೆ ಯಾವುದೋ ಒಂದು ಪ್ಯಾಲೇಸಿಂದ, ಹಂಗೆ ಹೇಳ್ತಾರೆ. ಬೇರೆ ಥಿಯೋರೀಸ್ ಮುಂದೆ ಬರತ್ತಿದ್ವು. ಈಗ ಒಂದು ಕ್ವಶನ್ ಬರ್ತೈತಿ, ಲಿಯೋನಾರ್ಡೋ ದ ವಿಂಚಿ ಇಟಾಲಿಯನ್, ಅಕ್ಕಿ ಪೇಂಟಿಂಗ್ದಾಗ ಇರೋಳು ಇಟಾಲಿಯನ್. ಬಟ್ ಆ ಪೇಂಟಿಂಗ್ ಇವತ್ತು ಫ್ರಾನ್ಸ್ದಾಗ ಏನು ಮಾಡತೈತಿ, ಆ ಥಿಯೋರಿ ನೋಡೋಣ ಬರ್ರಿ. ಫ್ರಾನ್ಸಿನ ರಾಜ ಫ್ರಾನ್ಸಿಸ್ಕೋ ಲಿಯೋನಾರ್ಡೋ ದ ವಿಂಚಿಗೆ ಇನ್ವೈಟ್ ಮಾಡ್ತಾನೆ ಅವ್ರ ಪ್ಯಾಲೇಸಿಗೆ. ಲಿಯೋನಾರ್ಡೋ ದ ವಿಂಚಿ ಇಟಾಲಿದಿಂತ್ರ ಫ್ರಾನ್ಸಿಗೆ ಹೋಗ್ತಾನೆ. ಆ ಪೇಂಟಿಂಗು ಅವ್ನ ಕಡೆನೇ ತೊಗೊಂಡು ಹೋಗ್ತಾನೆ. ಬಟ್ ಅವ ಆ ಪೇಂಟಿಂಗ್ ಮೇಲೆ 15 ಇಯರ್ಸ್ ವರ್ಕ್ ಮಾಡ್ತಿರ್ತಾನೆ. ಆ 15 ಇಯರ್ಸ್ ಇನ್ನೂ ಅದ್ರ ಮೇಲೆ ವರ್ಕ್ ಮಾಡ್ತಿರ್ತಾನೆ ಅವ. ಅದು ಏನೋ ಕರೆಕ್ಟ್ ಆಗಿಲ್ಲ ಅಂತ ಅದ್ರ ಮೇಲೆ ಕಂಟಿನ್ಯೂ ವರ್ಕ್ ಮಾಡಿ ಮಾಡ್ತಿರ್ತಾನೆ. ಪೇಂಟಿಂಗ್ ಇನ್ನೂ ರಿಯಾಲಿಸ್ಟಿಕ್ ಕಾಣಲಿ ಅಂತ ವರ್ಕ್ ಮಾಡ್ತಿರ್ತಾನೆ. ಬಟ್ 1570s ಒಳಗೆ ಲಿಯೋನಾರ್ಡೋ ದ ವಿಂಚಿದ ಡೆತ್ ಆಗಿಬಿಡ್ತೈತಿ. ಆಮೇಲೆ ಅವ್ನ ಪೇಂಟಿಂಗ್ ಆ ರಾಜ ಫ್ರಾನ್ಸಿಸ್ಕೋ ಅವ್ನ ರಾಯಲ್ ಕಲೆಕ್ಷನ್ದಾಗ ಇಟ್ಕೊಂಡ್ಬಿಡ್ತಾನೆ. 97 ಒಳಗೆ ಫ್ರೆಂಚ್ ರೆವಲ್ಯೂಷನ್ ಆಗ್ತೈತಿ. ಆಮೇಲೆ ಆ ಪೇಂಟಿಂಗ್ ಲವ್ರ್ ಮ್ಯೂಸಿಯಮ್ ಒಳಗೆ ಇಟ್ಬಿಡ್ತಾರೆ. ಈ ಪೇಂಟಿಂಗ್ ಇಷ್ಟು ಯಾಕೆ ಕಾಸ್ಟ್ಲಿ ಐತಂತ ನೋಡೋಣ. ಈ ಪೇಂಟಿಂಗ್ ಯಾವುದು ಪೇಪರ್, ಕ್ಲಾತ್, ಕ್ಯಾನ್ವಾಸ್ ಒಳಗೆ ಪೇಂಟ್ ಮಾಡಿದ್ದಿಲ್ಲ. ಈ ಪೇಂಟಿಂಗ್ ಪಾಪ್ಯುಲರ್ ವುಡ್ ಅಂತ ಮಾಡಿದ್ದು. ಆ ಟೈಮ್ ಒಳಗೆ ಇಟಾಲಿಯನ್ ಪೇಂಟರ್ಸ್ ಎಲ್ಲ ಅದರಲ್ಲೇನೋ ಮಾಡ್ಬೇಕಂತ ಭಾಳ ವಿಶ್ ಮಾಡ್ತಿದ್ರು. ಅದು ಅಷ್ಟು ಪಾಪ್ಯುಲರ್ ಇತ್ತಲ್ಲಿ, ಪಾಪ್ಯುಲರ್ ವುಡ್ ಅಂತ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಆ ಪೇಂಟಿಂಗ್ ಭಾಳ ದೊಡ್ಡದು ಇದ್ದಿದ್ದಿಲ್ಲ. ಓನ್ಲಿ 77 and 57 ಲೆಂತಿಂದಿತ್ತು. ಆ ಪೇಪರ್ ಅದು ಪೇಂಟಿಂಗ್ ಎಲ್ಲರೂ ಹ್ಯಾಂಡಿ ಅಷ್ಟು ಇಮೋಷ್ನಲಿ ಟಚ್ ಆಗಿ ವಿಡಿಯೋ ಪೇಂಟ್ ಮಾಡಿದ್ದಿದ್ದಿಲ್ಲ. ಪೇಂಟಿಂಗ್ ಒಳಗೆ ನೋಡ್ರಿ ನೀವು, ಬರೀ ಆ ಸ್ಮೈಲ್ ನೋಡ್ರಿ. ಅದು ಸ್ಮೈಲ್ ಎಷ್ಟು ಮೈಲ್ಡ್ ಐತಿ ಅಂದ್ರೆ ಅಷ್ಟು ಮೈಲ್ಡ್ ಐತಿ, ಅದಕ್ಕೆ ಅಷ್ಟು ಕಾಸ್ಟ್ಲಿ ಐತಿ. ಆ ಸ್ಮೈಲ್ ನೋಡಿದ್ರೆ ನಿಮಗೆ ನಮಗೆ ಅನ್ನಿಸ್ತೈತಿ ಆಗಿ ಸ್ಮೈಲ್ ಮಾಡತ್ತಾಳಂತ. ಬಟ್ ಹಂಗೆ ನೀವು ಆಕೆ ಕಣ್ಣು ಕಡೆ ನೋಡ್ರಿ, ಆಮೇಲೆ ಅಷ್ಟು ಫೋಕಸ್ ನೋಡ್ರಿ, ಆಮೇಲೆ ನಿಮಗೆ ಅನ್ನಿಸ್ತೈತಿ ಓ ಈಕಿ ಸೀರಿಯಸ್ ಆಗತ್ತಾಳಂತ. ಅದಕ್ಕೆ ಅದಷ್ಟು ಪಾಪ್ಯುಲರ್ ಐತಿ ಪೇಂಟಿಂಗು. ಇಂಥ ಪೇಂಟಿಂಗಿಗೆ ಸ್ಮೂತ್ ಆಟೋ ಅಂತ ಹೇಳ್ತಾರೆ. ಅದು ಪೇಂಟಿಂಗ್ ಇನ್ನೂ ಮಟನೂ ಲೂರ್ ಮ್ಯೂಸಿಯಮ್ದಾಗ ಒಂದು ಸ್ಪೆಸಿಫಿಕ್ ಟೆಂಪ್ರೇಚರ್ದಾಗ ಐತಿ. ಅದಕ್ಕಂದ್ರೆ ಅದಕ್ಕೆ ಹ್ಯುಮಿಡಿಟಿ ಹಾಳು ಮಾಡಬಾರ್ದಂತ. ಅದು ಇನ್ನೂ ಮಟ ಲೂರ್ ಮ್ಯೂಸಿಯಮ್ದಾಗ ಐತಿ. ಹಂಗಂದ್ರೆ ನಿಮಗೆ ಈ ವಿಡಿಯೋ ಏನಾದರೂ ಲೈಕ್ ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನೋಟಿಫಿಕೇಷನ್ ಬೆಲ್ಲು ಚಾಲು ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋ ಬಿಟ್ಟಾಗ ಮತ್ತೆ ಬರ್ತೈತಿ ನಿಮಗೆ ನೋಟಿಫಿಕೇಷನ್ಸ್. ನೋಡಿರಿ ನಾ ಇಂಥದ್ದು ವಿಡಿಯೋ ಹಾಕ್ತೇನೆ. ಬಾಯ್.